ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ಮಕ್ಕಳೇ. ಅಕಸ್ಮಾತ್ ನಿಮ್ಮ KCETಲಿ ಈ ಥರದ್ದೊಂದು ಮ್ಯಾಟ್ರಿಕ್ಸ್ನ ಕೊಟ್ಬಿಟ್ಟು ಫೈಂಡ್ ಎ ಇನ್ವರ್ಸ್ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಆ ಥರ ಮಾಡೋದಕ್ಕಿಂತ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇರೋ ಫಾರ್ಮುಲಾನ ಯೂಸ್ ಮಾಡಿದ್ರೆ ನಿಮಗೆ 3 ಮಿನಿಟ್ಸ್ವರೆಗೂ ಬೇಕು ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ನಾವು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಯಾವ ಥರದ್ದು ಅಂತ ನೋಡಿ. ಇದು ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಇವರು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಅದರ್ ದೆನ್ 0 ಇದೆ, ಬೇರೆ ಎಲ್ಲ ಎಲಿಮೆಂಟ್ಸು 0 ಆಗಿದ್ದರೆ ಈ ಥರದ್ದು ಮ್ಯಾಟ್ರಿಕ್ಸ್ಗೆ ಎ ಇನ್ವರ್ಸ್ ಕಂಡುಹಿಡಿಯೋದು ತುಂಬ ಸಿಂಪಲ್ ಮಕ್ಕಳೇ. ಡೈರೆಕ್ಟಾಗಿ ಬರೆದು ಬಿಡ್ಬೋದು ಎ ಇನ್ವರ್ಸು. ಏನು ಎ ಇನ್ವರ್ಸು ಅಂತ ಕೇಳಿದ್ರೆ ನೋಡಿ, ಈ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲದೂ ರೆಸಿಪ್ರೋಕಲ್ ತಗೊಳ್ಳಿ. 3 ಜಾಗದಲ್ಲಿ ನಾನು 1/3 ಅಂತ ಬರಿತೀನಿ, 5 ಜಾಗದಲ್ಲಿ 1/5 ಅಂತ ಬರಿತೀನಿ, 7 ಜಾಗದಲ್ಲಿ 1/7 ಬರಿತೀನಿ. ಉಳಿದಿರೋ ಎಲ್ಲ ಎಲಿಮೆಂಟ್ಸು ಆ್ಯಸ್ ಇಟ್ ಇಸ್ 0 ಆಗೇ ಬರಿತೀನಿ. ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ರೀಲನ್ನು ನಿಮ್ಮ ತರಲೆ ಫ್ರೆಂಡ್ಸ್ ಜೊತೆನೂ ಕಳಿಸಿ ಬ್ಯಾಕ್ ಬೆಂಚರ್ ಸಹಿತ CETಲಿ ಟಾಪ್ ಮಾಡ್ಬೋದು ಅಂತ ತೋರಿಸಿ. ಕ್ರ್ಯಾಶ್ ಕೋರ್ಸ್ ಜೊತೆ 1-on-1 ಕೌನ್ಸಿಲಿಂಗ್ ಫೆಸಿಲಿಟಿ ನಮ್ಮ ಹತ್ರ ಇದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು.